ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದ ಬಸವಲ್ಲ ಮಾದೇಶ್ವ ಶರಣರನ್ನು ಜಗತ್ತಿನೆಲ್ಲ ದಾರ್ಶನಿಕರ ಸ್ಮರಣೆಗೈದು ಕರ್ತೃ ನೀಲಕಂಠೇಶ್ವರನ ಗದ್ದುಗೆಯಲ್ಲಿ ಸಾಷ್ಟಾಂಗ ಶರಣಗಳನ್ನು ಸಮರ್ಪಣೆಗೈದು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂತಹ ನಮಗೆಲ್ಲ ಮಾರ್ಗದರ್ಶಕರು, ತಪಸ್ವಿಗಳು, ಸದಾವಕಾಲ ತ್ರಿಕಾಲ ಪೂಜಾನಿಷ್ಠರು ಆದ ಪರಮ ಪೂಜ್ಯ ಶ್ರೀ ಜಯ ಗುರುದೇವ ಮಹಾಸ್ವಾಮೀಜಿಯವರ ಚರಣಾರವಿಂದಗಳಲ್ಲಿ ಶೀರ್ಷಾಷ್ಟಾಂಗ ಶರಣಗಳನ್ನು ಸಮರ್ಪಣೆಗೈದು ಹಾಗೂ ನಮ್ಮವರೇ ಆದ ಸಾತ್ವಿಕರು, ಅಧ್ಯಯನಶೀಲರು, ಸದಾವಕಾಲ ಅಧ್ಯಯನ ಮಾಡ್ತಾರೆ. ಅವರು ಸದಾವಕಾಲ ಅಧ್ಯಯನ ಮಾಡ್ತಾರೆ. ನಾವೇನೋ ಒಂದಿಷ್ಟು ದಿನ ಇರ್ಬೋದು ಅಲ್ಲಿ ಗುರುಕುಲದಾಗ, ಆದರೆ 12 ವರ್ಷಗಳ ನಿರಂತರವಾಗಿ ಗುರುಕುಲದಾಗ ಅದಾರ ಅವರು. ಪರಮ ಪೂಜ್ಯ ಶ್ರೀ ಭೀಮಾಶಂಕರ್ ಮಹಾರಾಜರು ಅಂತಹ ಪೂಜ್ಯರ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕ ಶರಣೆಂದು. ಪ್ರವಚನಕಾರರು ಎಲ್ಲನೂ ಅವ್ರು ಹೇಳಿದ್ರು, ನಮ್ಮ ಅಪ್ಪಗಳು ಹೇಳಿದ್ರು, ಎಲ್ಲನೂ ಬರ್ತದೆ ಅವರಿಗೆ, ಪೂರ್ವಜನ್ಮದ ಸಂಸ್ಕಾರ. ಅದಕ್ಕೇನಂದ್ರೆ ಅಂತಹ ಶ್ರೀ ಚಂದ್ರು ಶರಣರಲ್ಲಿ ಭಕ್ತಿಯ ಶರಣೆಂದು. ಲಕ್ಷ್ಮೀಕಾಂತ್ ವಿಶ್ವಕರ್ಮ ಗವಾಯಿಗಳು, ಸಿದ್ದರಾಮಪ್ಪ ಗೌಡ್ರು ಬಿಟ್ಟರೆ ಇವರೇ ಅಂತ ಅನ್ನಿಸ್ತದೆ ನಮ್ಮ ಮುಂದೆ. ಅಂತಹ ಗವಾಯಿಗಳಲ್ಲಿ, ತಬ್ಲಾಜಿಯವರಲ್ಲಿ, ಆ ಮೀಡಿಯಾದವರಲ್ಲಿ, ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಗ್ರಾಮಸ್ಥರ ಜೊತೆಗೇನೆ ಕುಕನೂರಿನ ಎಲ್ಲ ಸದ್ಭಕ್ತರಲ್ಲಿ ಭಕ್ತಿಯೇ ಶರಣಾರ್ಥಿಗಳು. ನೀವಂತೀರಿ ನಾವೆಲ್ಲ ಹತ್ತಿ ಬಿಡಿಸ್ಲಕ್ಕೆ ಹೋಗಿ ಹೈರಾಣಾಗಿ ಬಂದೀವಿ, ಯಾವಾಗ ಬಿಡ್ತಾರಂತ ನೀವು ಅಂತೀರಿ. ಅವರು ಸ್ವಲ್ಪ ತೊಗೋತಾರ, ಇವ್ರು ಸ್ವಲ್ಪ ತೊಗೊಂತಾರ, ಇವ್ರು ಬಿಡಲಾಗಿರತ್ತ ಅನ್ಕೊಳಕತ್ತಾರೆ ನೀವು. ಒಂದು ಮುದುಕಿ ಹಲ್ಲು ಬ್ಯಾನ್ ಆಗಿತ್ತು, ಹಾಸ್ಪಿಟ್ಲಿಗೆ ಹೋಗಿತ್ತು. ಡಾಕ್ಟ್ರಿಗೆ ಕೇಳ್ತು, ಡಾಕ್ಟ್ರ ಚೆಕ್ ಮಾಡ್ದೆ, ಎಲ್ಲ ಮಾಡ್ಯಂದ, ಇಲ್ಲ ಆಪ್ರೇಷನ್ ಮಾಡ್ಬೇಕು ನಿನಗಂದ. ಅದಕ್ಕೆ ಆಪ್ರೇಷನ್ ಥಿಯೇಟ್ರ್ ಒಳಗೆ ಕರ್ಕೊಂಡು ಹೋದ್ರು. ಅವಾಗ ಹಲ್ಲು ಆಪ್ರೇಷನ್ ಅಂದ್ರೆ ಮತ್ತು ಬಾಯಿ ಮಾಡ್ಬೇಕಾದ್ದು. ಅವಾಗ ಡಾಕ್ಟ್ರ್ ಅಂದ, ಅಜ್ಜಿ ಒಂದು ಸ್ವಲ್ಪ ಬಾಯಿ ಮಾಡು ಅಂತಂದ. ಅದಕ್ಕೆ ಸ್ವಲ್ಪ ಮಾಡ್ದಳು ಆಕಿ. ಮತ್ತೊಂದು ಸಾರಿ ಅಂದ, ಇನ್ನೊಂದು ಸ್ವಲ್ಪ ಮಾಡು ಅಂತಂದ. ಮತ್ತೊಂದು ಸಾರಿ ಮಾಡಿದಳು. ಅವ ಇನ್ನೊಂದು ಸಾರಿ ಅಂದ, ಇನ್ನೂ ಸ್ವಲ್ಪ ಮಾಡು ಅಂತಂದ. ಸಿಟ್ಟು ಬತ್ತದಕ್ಕೆ, ಸ್ವಲ್ಪ 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 ಡಾಕ್ಟ್ರ ಇಲ್ಲ ಬಾಯಾಗ ಕೂತು ಮಾಡ್ತೆ ಆಪ್ರೇಷನ್, ಏನು ಹೊರಕ್ಕೆ ನಿಂತು ಮಾಡ್ತೆ ಆಪ್ರೇಷನ್ ಅಂತಂದಳು ಅಂತ. ಹಂಗೆ ಆಗ್ಬಾರ್ದು. ಅದಕ್ಕೇನಂತಂದ್ರೆ ಇವತ್ತು ವಿಷಯ ಭಾಳ ಚಂದ ಹೇಳ್ಯಾರ ಅವರು. ಧರ್ಮ, ಸಂಸ್ಕಾರ ಮತ್ತು ಹೆಣ್ಣಿನ ಬಗ್ಗೆ ಹೇಳಿದ್ರು. ತಾಯಂದ್ರೆ ನಿಮ್ಮ ಬಗ್ಗೆನೇ ಹೇಳ್ಯಾರ ಅವರು. ಅದಕ್ಕೆ ಆಸಕ್ತಿ ಕೊಟ್ಟು ಕೇಳ್ರಿ. ಏನಿಲ್ಲ, ಇನ್ನೊಂದು ನಾಳೆ ಒಂದೇ ದಿನ, ಅದಕ್ಕೆ ಇದೇನು ಸಮಯ ಅದನೋ ಅದನ್ನೆಲ್ಲ ಬಳಸ್ಕೋಬೇಕಂತ. ಧರ್ಮದ ಬಗ್ಗೆ ಹೇಳಿದ್ರು, ಭಾಳ ಚಂದ ಹೇಳಿದ್ರು. ದಯವಿಲ್ಲದ ಧರ್ಮ ಅದಾವುದಯ್ಯ. ಬಸವಣ್ಣ ಹೇಳ್ತಾರೆ, ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಮ ದೇವನಂತಲ್ಲ ದೊಲ್ಲನಯ್ಯ. ದಯವಿರದ ಧರ್ಮ ಅದಾವುದಯ್ಯ. ಈಗೆಲ್ಲ ನೀವು ಅಂತೀರಿ, ಹಿಂದೂ, ಮುಸ್ಲಿಂ, ಕ್ರೈಸ್ತ, ಜೈನ, ಸಿಖ್, ಪಾರ್ಸಿ, ಜರತೃಷ್ಟ ಅಂಥೇಳಿ ಧರ್ಮಗಳಾದವ. ಇವು ಧರ್ಮಗಳೇನು? ಬಸವಣ್ಣ ಹೇಳಿದ ಈ ಧರ್ಮಗಳ ಬಗ್ಗೆ ಏನು ಅಂತ ಇಲ್ಲ. ನಾವು ಮಾಡಿಕೊಂಡಿದ್ದೀವಿ ಧರ್ಮಗಳನ್ನು. ಇದನ್ನು ಮೀರಿದಂತಹ ಧರ್ಮ ಅವರು ಹೇಳಿದ್ದು. ದಯವೇ ಧರ್ಮದ ಮೂಲವಯ್ಯ. ಏನದಂದ್ರೆ ಧರ್ಮ ಅನ್ನೋದೊಂದು ಅದೊಂದು ನಿಷ್ಠೆ ಅಂತ, ಅದೊಂದು ಸತ್ಯ ಅಂತ, ಅದೊಂದು ನಡೆಯುವ ಹಾದಿ, ನಡೆ ನುಡಿಗಳ ಒಂದಾದಿದ್ದು ಅದು ಧರ್ಮ, ಅದೊಂದು ನಿಷ್ಠೆ. ದಯ ಹೆಂಗಂದ್ರೆ ದಯವಿಲ್ಲದ ಧರ್ಮ ಅಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಅದ ಧರ್ಮ. ಅದಕ್ಕೆ ಮೂಲ ಬೇರೆ ಏನು ಅಂದ್ರೆ ದಯ ಬೇಕಂತ. ಇಲ್ಲಿ ಅತಣಿಯೊಳಗೆ ಮುರುಗೇಂದ್ರ ಶಿವಗಳಂತಿದ್ರು. ಎಂಥ ಧರ್ಮವಂತರು ಅಂತಂದ್ರೆ
ಬೆಳಗಿನ ಜಾವಕ್ಕೆ ಒಮ್ಮ ಅವ್ರ ಮರಿದೇವರ 4 ಗಂಟೆಗೆ ಹೇಳ್ತಿದ್ರು ಪೂಜ್ಯರು. ಮರಿದೇವರು ಎದ್ದು 4 ಗಂಟೆಯೊಳಗೆ ಕಸ ಹೊಡೆಯಕತ್ತಿದ್ದಂತ, ಮಠದ ಕಸ. ಅವಾಗ ಅವರಂತರ ಕಸ ಹೊಡಿಬೇಡ, ಅವ್ರ ಹೆಸರು ಮೃತ್ಯುಂಜಯ ದೇವ್ರಂತೇಳಿ, ಮೃತ್ಯುಂಜಯ ಕಸ ಹೊಡಿಬೇಡಪ್ಪ ಅಂತಂದ್ರಂತ. ಇಲ್ರಪ್ಪ ಮಠ ಸ್ವಚ್ಛ ಮಾಡ್ಬೇಕಾಗಿದೆ, ಕಸ ಹೊಡಿತೀನಿ. ಇಲ್ಲೋ ಯಾಕೆ ಕಸ ಹೊಡಿಬೇಡ ಅಂತೀನಿ ಅಂದ್ರೆ, ಈ ಬೆಳಗಿನ ಜಾವ 4 ಗಂಟೆ ಆಗ್ಯದ, ಅವಾಗಿನ್ನ ಏನಂದ್ರೆ ಈ ನೊಣಗಳು ಸೊಳ್ಳೆಗಳು ಅವ್ರ ಮಕ್ಕಳು ಮೊಮ್ಮಕ್ಕಳು ಮರಿಮೊಮ್ಮಕ್ಕಳು ಗಿರಿಮೊಮ್ಮಕ್ಕಳು ಇನ್ನೂ ಮಲಗಿರ್ತಾವ, ಅವಕ್ಕೆ ಎಬ್ಬಸಿದ್ರೆ ಪಾಪ ಹತ್ತದ, ಅದಕ್ಕೆ ಕಸ ಹೊಡಿಬೇಡ ಅಂದ್ರತ್ತ. ಅಂದ್ರೆ ಎಷ್ಟು ದಯ ಅವ್ರ ಹತ್ರ, ಎಷ್ಟು ದಯ ಇತ್ತು ಅಂತ. ಅದಕ್ಕೆ ಮನುಷ್ಯನ ಹತ್ರ ದಯ ಬೇಕು. ದಯವೇ ಧರ್ಮದ ಮೂಲವಯ್ಯ. ಮೂಲ ಬೇರೆ ಏನಂತಂದ್ರೆ ಅದು ದಯ. ನನ್ನ ಸಂಸ್ಕಾರ ಬಗ್ಗೆ ಹೇಳಿದ್ರು. ಸಂಸ್ಕಾರ ಇರಬೇಕು ಮನುಷ್ಯನಿಗೆ. ಎಂತಹ ಸಂಸ್ಕಾರ ಇರಬೇಕು ಅಂದ್ರೆ, ನಾವು ನಡೆಯುವಂಥದ್ದು ಹೆಂಗಂದ್ರೆ, ನಾವು ಏನು ಮಾಡ್ತೀವಿ ಅಂದ್ರೆ ಸಂಸ್ಕಾರಹೀನರಾಗಿ ಬದುಕ್ಲಕತ್ತೀವಿ. ಎಂಥ ಹೀನರಾಗಿ ಅಂದ್ರೆ ಬಸವಣ್ಣ ಹೇಳ್ತಾನೆ, ಅಂಗದಿಚ್ಚೆಗೆ ಮಧ್ಯ ಮಾಂಸವ ತಿಂಬರು. ನಾಲಿಗೆ ಬಯಸ್ತದಂತೇಳಿ ಏನು ತಿತ್ತೀವಿ ಏನು ಕುಡಿತೀವಿ ಅಂತ ಹೇಳಬೇಕಾಗಿಲ್ಲ, ನಿಮ್ಗೆಲ್ಲರಿಗೂ ಗೊತ್ತೇ ಅದು. ಮಾಂಸ ತಿಂತಾರೆ, ಮದ್ಯ ಕುಡಿತಾರೆ. ಅಂಗದಿಚ್ಚಿಗೆ ನಾಲಿಗೆ ಚಟಕಿಯಲ್ಲಿದು. ಕಂಗಳಿಚ್ಚೆಗೆ ಪರವದುವ ನೆರೆಬರು. ಕಣ್ಣು ನೋಡ್ತಾವಂತೇಳಿ ಏನೇನಾರೇ ನೋಡ್ಕೊಂಡು ಹೋಗ್ಬೋದು. ಇದು ಅಲ್ಲ ಅಂತ ಹೇಳ್ತಾರೋ ಸಂಸ್ಕಾರ. ಎಂಥ ಒಳ್ಳೆಯ ಸಂಸ್ಕಾರವನ್ನು ಕಲೀರಿ ಅಂತ ಹೇಳ್ತಾರೋ. ಇದು ಅಲ್ಲಿದೆ ಸಂಸ್ಕಾರ. ಅದಕ್ಕೇನಂದ್ರೆ ಸಂಸ್ಕಾರವನ್ನು ಕಲಿಬೇಕು. ಸಂಸ್ಕಾರದ ಬಗ್ಗೆ ದೃಷ್ಟಾಂತಗಳು ಕೊಟ್ಟಾರ ಅವರು, ನಾನೇನು ಹೇಳಬೇಕಾಗಿಲ್ಲ. ಇನ್ನೊಂದು ವಿಷಯ ಹೇಳಿದ್ರು ಅವರು, ಹೆಣ್ಣಿನ ಬಗ್ಗೆ ಹೇಳಿದ್ರು. ತಾಯಂದ್ರೆ ನಿಮ್ಮ ಬಗ್ಗೆ ಹೇಳಿದ್ರು. ಬಹಳಷ್ಟು ಜಾಗರೂಕತೆಯಿಂದ ಕೇಳಬೇಕು, ಜಾಗರೂಕತೆಯಿಂದ ಈ ಜಗತ್ತಿನೊಳಗೆ ಬಾಳಬೇಕು. ಗೊತ್ತಾಯ್ತಾ? ಹೆಂಗಂದ್ರೆ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ. ಹೆಣ್ಣಂದ್ರೆ ಏನಂದ್ರೆ ಸಾಕ್ಷಾತ್ ದೇವರಿಗೆ ಹೋಲಿಸ್ಯಾರ ಶರಣರು ಸಂತರು ಮಹಾಂತರು ಎಲ್ಲರೂ ಏನಂದ್ರೆ ಏನು ತಿಳ್ಕೊಂಡಾರಲ್ಲ, ಏನು ಪರಮ ಸತ್ಯವನ್ನು ಅನುಭವಿಸಿದಾರ, ಅವರೆಲ್ಲರೂ ಕೂಡ ತಾಯಿ ಸ್ವರೂಪದಲ್ಲಿ ನೋಡ್ಯಾರ. ಸ್ವಾಮಿ ವಿವೇಕಾನಂದರಿಗೆ ಏನಿತ್ತು, ಏನೋ ಬಯಸಿದ್ರೆ ಏನೋ ಯಾರೋ ಒಬ್ರು ಬಯಸಿದ್ರು, ಆದರೆ ಏನೇನೋ ಆಗಬೇಕಾಗಿತ್ತು, ನಡಿಬೇಕಾಗಿತ್ತು. ಆದರೆ ಏನಂತಂದ್ರೆ ಅವ್ರು ಏನಂದ್ರೆ ಅಲ್ಲಿ ನಿನ್ನನ್ನು ತಾಯಿ ಸ್ವರೂಪದಲ್ಲಿ ಕಾಣ್ತೀನಿ ಅಂತ ಹೇಳಿದ್ರಂಥವ್ರು. ಅಂದ್ರೇನು, ಇಂತಹ ಘಟನೆಗಳು ಅಂದ್ರೆ ಹೆಣ್ಣನ್ನು ಎಷ್ಟು ಏನಂತಂದ್ರೆ ದೊಡ್ಡ ಮಟ್ಟದಲ್ಲಿ ಕುಂದ್ರಿಸ್ಯಾರ ಶರಣರು ಸಂತರು ಅಂತ. ನಮ್ಮ ಸುತ್ತಮುತ್ತ ಆದವರು ಕಲಿಯುಗದ ಕಡೆಯ ಗಂಡ ಇನ್ನೈದ ಅವರು ಒಂದು ಪದ್ಯವನ್ನು ಹಾಡಿದ್ರು. ವಿಶ್ವಾರಾಧ್ಯರು ರಂಜಾನ್ ಸಾಬ್ ಅವರು ಭಾಳ ಚೆಂದಾಗಿ ಹಾಡಿದರು. ಅದಕ್ಕೇನೋ ವಿಶ್ವಾರಾಧ್ಯರು ಹೆಣ್ಣಿನ ಬಗ್ಗೆ ಎಷ್ಟು ಗೌರವ ಇಟ್ಟಿರು, ಆಮೇಲೆ ಆ ಹೆಣ್ಣು ಕೂಡ ಅವರಲ್ಲಿ ಎಷ್ಟು ಭಾವ ಭಕ್ತಿಯನ್ನು ಹೊಂದಿದ್ದಳು ಅನ್ನೋದಕ್ಕೆ ಅವ್ರ ಜೀವನ ಸಾಕ್ಷಿ ಆಗ್ತದೆ. ಗಂಡ ಹೆಂಡತಿ ಅನ್ನೋದು ಹೆಂಗಿರಬೇಕು ಅಂದರೆ ವಿಶ್ವಾರಾಧ್ಯ ಬಸಮ್ಮಾಯಿಯನ್ನು ನೋಡಿ ಕಲಿಬೇಕಂತ. ಸತಿಪತಿಗಳು ಒಂದಾದ ಭಕ್ತಿ ಹಿತ ಒಪ್ಪುದು ಶಿವಂಗೆ. ಇದು ಧರ್ಮ. ಇದೇ ಧರ್ಮ ಅಂದರೆ ಏನೂ ಇಲ್ಲ, ಗಂಡ ಹೆಂಡತಿ ಒಂದಾಗಿರಬೇಕು. ಅವಾಗ ಅದು ಧರ್ಮನೂ ಆಗ್ತದೆ, ಅದು ಶಿವನಿಗೆ ಪರಮಾತ್ಮನಿಗೆ ಒಲುಮೆ ಆಗ್ತದೆ. ಪರಮಾತ್ಮ ಏನಂತಂದ್ರೆ ಇಬ್ಬರು ಒಂದಿದ್ರೆ, ಈಗ ನೋಡ್ರಿ ಅದೊಂದು ಕಡೆಗೆ ಇದೊಂದು ಕಡೆ ಆದ್ರೆ ಅದಕ್ಕೇನಂದ್ರೆ ಪರಮಾತ್ಮ ಒಂದಿದ್ರೆ ಏನಂತಂದ್ರೆ ಪರಮಾತ್ಮ. ಅದಕ್ಕೆ ಅರ್ಧನಾರೀಶ್ವರ ತತ್ವ ಅಂದ್ರೆ ಇದೇನಂದ್ರೆ ಗಂಡ ಹೆಂಡತಿ ಒಂದಾಗುವಂಥ ತತ್ವ ಇದು. ವಿಶ್ವಾರಾಧ್ಯರು ಮೊದಲ ರಾತ್ರಿ ಬಂದು ಮಂಚದ ಮ್ಯಾಗ ಕುಂತಾರ. ಬಸಮ್ಮ ತಾಯಿ ಹಾಲು ತೊಗೊಂಡು ಬಂದಳಂತ. ಹಾಲು ತೊಗೊಂಡು ಬಂದಳು, ಕೊಟ್ಟು ನಮಸ್ಕಾರ ಮಾಡಿದಳು. ನಾನು ಅನ್ಕೋತೀನಿ ಜಗತ್ತಿನಲ್ಲಿ ಯಾವ ಏನು ಇಷ್ಟು ಜನ ಸಂಸಾರಿಕರು ಆಗಿ ಹೋಗ್ಯಾರಲ್ಲ, ಅವರ ಜೀವನದಲ್ಲಿ ಯಾವುದು ಇಂತಹ ಘಟನೆ ನಡೆದಿಲ್ಲ ಅಂತ ಅನ್ಕೋತೀನಿ ನಾನು. ಕುಂತಳಂತ. ಕೂತ ಬಳಿಕ ವಿಶ್ವಾರಾಧ್ಯ ಅಂದರು ಅಂತಿದ್ರೆ ಅವ್ರು ಭಾಳ ಅದು ಏನಂತಂದ್ರೆ ಅದು ಫೇಮಸ್ ಆಗಿಬಿಟ್ಟದ. ಜೋಗೂರು ಅನ್ನೋದೇ ಫೇಮಸ್ ಆಗ್ಯದ. ಯಾವುದರಿಂದ ಅಂದ್ರೆ ಅವರು ಬಸಮ್ಮ ಅಂತ ಕರೀಲಿಲ್ಲ, ಜೋಗೂರಿ ಅಂತಂತಿದ್ರಂಥವ್ರು. ಅಂತಹ ಜೋಗೂರಿ, ನಿನಗೆ 2 ಆಪ್ಷನ್ಸ್ ಅಂದ್ರೆ 2 ಆಯ್ಕೆಗಳು ಕೊಡ್ತೀನಿ, ಅದರೊಳಗೆ ಯಾವುದು ಬೇಕು ತಗೋ ಅಂದ್ರಂಥವ್ರು. ಏನು ಆಯ್ಕೆಗಳು? ಒಂದು ಕೈಯೊಳಗೆ ಹೂಮಾಲೆ ಹಿಡ್ದಾರ, ಒಂದು ಕೈಯೊಳಗೆ ರುದ್ರಾಕ್ಷ ಮಾಲೆ ಹಿಡ್ದಾರ ವಿಶ್ವಾರಾಧ್ಯರು. ಇವೆರಡರೊಳಗೆ ನಿನಗೆ ಏನು ಬೇಕು ತಗೋ ಅಂತಂದ್ರಂತ.
ಬಸಮ್ಮ ತಾಯಿ ಬಹಳಷ್ಟು ವಿಶ್ವಾರಾಧ್ಯಕ್ಕಿಂತ ಬಹಳಷ್ಟು ಹುಷಾರಿದ್ದಳು. ಬಸಮ್ಮ ತಾಯಿ ವಿಚಾರ ಮಾಡಿದಳಂತ, ಹೂವು ಹೂವು ಎಷ್ಟು ದಿನ ಇರ್ತದ ರೀ? ಒಂದೇ ದಿನ ಇರ್ತದದು. ಬೆಳಗ್ಗೆ ಅರಳತ್ತದ, ಮಧ್ಯಾಹ್ನ ಒಂದಿಷ್ಟು ಇನ್ನೂ ಒಂದಿಷ್ಟು ಇದು ಆಗ್ತದ, ಸಂಜೆ ಕಡೆ ಮುಗಿದು ಹೋಗಿಬಿಡ್ತದೆ ಅದರ ಆಯುಷ್ಯ. ವಿಚಾರ ಮಾಡಿದಳು, ಒಂದು ದಿನದ ಸುಖ ಬೇಡ ನನಗೆ, ಈ ಹೂವಿನ ಸುಖ ಬೇಡ ನನಗೆ, ಅನಂತ ಕಾಲದ ಸುಖ ಬೇಕಂತ ರುದ್ರಾಕ್ಷಿ ತೊಂಡಳಂತ ತಾಯಿ. ರುದ್ರಾಕ್ಷಿ ತೊಂಡಳಂತ. ರುದ್ರಾಕ್ಷಿ ನೋಡ್ರಿ, ರುದ್ರಾಕ್ಷಿ ಏನಂದ್ರೆ ರುದ್ರಾಕ್ಷಿ ಮಾಲಿ ಒಳಗೆ ಬಹಳಷ್ಟು ಅನಂತ ಸುಖ ಅದ. ನಿಮ್ಮ ಏನು ಮನದ ಮೈಲಿಗೆ ಹೋಗ್ತದಂತ ರುದ್ರಾಕ್ಷಿ ಜಪ ಮಾಡ್ಕೋವಂತ ಹೋದ್ರೆ. ಏನು ಗುರು ಕೊಟ್ಟಂತಹ ಮಂತ್ರ ಅಂದ್ರೆ ರುದ್ರಾಕ್ಷಿ ಎಣಿಸ್ತಾ ಹೋದ್ರೆ ಮನದ ಮೈಲಿಗೆ ಸಾಕ್ಷಾತ್ ದೇವನನ್ನೇ ದರೆಗಿಳಿಸುವಂತಹ ಶಕ್ತಿ ಎಲ್ಲಿದಂದ್ರೆ ರುದ್ರಾಕ್ಷಿ ಒಳಗದಂತ. ಅಂತಹ ರುದ್ರಾಕ್ಷಿಯನ್ನು ಬಸಮ್ಮ ತಾಯಿ ತೊಗೊಂಡಳು. ಕೊನೆಗೆ ಇನ್ನೊಂದು ಪರೀಕ್ಷೆ ಆಗ್ತದೆ ಬಸಮ್ಮ ತಾಯಿ, ಇನ್ನೊಂದು ಕೊನೆಯ ಪರೀಕ್ಷೆ ಆಗ್ತದಂತ. ಎಲ್ಲಿ ಅಂದ್ರೆ ಮುಂಬೈ ಹೋಗಿರ್ತಾರೆ ಅವರು. ವಿಶ್ವಾರಾಧ್ಯರು ಸಂಚಾರ ಮಾಡ್ಕೊಂತ ಮುಂಬೈ ಹೋಗಿರ್ತಾರೆ. ಅಲ್ಲಿ ಸಮುದ್ರದ ದಡದಲ್ಲಿ ಕೂತಿರ್ತಾರಂತ. ಎಲ್ಲಿಂದೋ ಒಂದು ದೊಡ್ಡ ಅಲೆ ಬಂದು ವಿಶ್ವಾರಾಧ್ಯರನ್ನು ತಗೊಂಡು ಒಳಗೆ ಹೋಗ್ಬಿಡ್ತಂತ. ಪತಿ ಪತ್ನಿ ಇಬ್ಬರು ಕುಂತಾರ ಅಲ್ಲಿ, ವಿಶ್ವಾರಾಧ್ಯರು ಮತ್ತು ಬಸಮ್ಮ ತಾಯಿ ಇಬ್ಬರು ಅದಾರ. ವಿಶ್ವಾರಾಧ್ಯರನ್ನು ತಗೊಂಡು ಹೋಯ್ತದ. ಒಳಗೆ ಹೋದ ಬಳಿಕ ಅಲ್ಲಿ ಏನು ನಡೀತು ಘಟನೆ ಅಂತಂದ್ರೆ, ಅಲ್ಲಿ ಮುಂಬಾದೇವಿ ಅಂತ ಒಂದು ದೇವಿ ಅದ, ಇದು ಅದ ಅಲ್ಲಿ ಇದು ಏನು ಮುಂಬೈ ಒಳಗೆ ಮುಂಬಾದೇವಿ ಅಂತ ಒಂದು ದೇವಿಯ ಟೆಂಪಲ್, ಒಂದು ಗುಡಿ ಅದಮ್ಮ. ಅದು ಏನೋ ಸಮುದ್ರದ ಒಳಗದ. ಅಲ್ಲಿ ಸಾಕ್ಷಾತ್ ಮುಂಬಾದೇವಿ ದರ್ಶನ ಕೊಟ್ಟು ಆ ವಿಶ್ವಾರಾಧ್ಯರಿಗೆ ಏನಂದಳಂತ, ನಿಷ್ಕಾಮಿ ಮಗ ಇದೆ ಅಂತೇಳಿ ಅಲ್ಲಿ ಆಶೀರ್ವಾದ ಮಾಡಿ ತನ್ನ ಎದೆಯ ಹಾಲನ್ನು ಉಣಿಸಿದಳಂತ, ತನ್ನ ಎದೆಯ ಹಾಲನ್ನು. ಆದರೆ ಇಲ್ಲಿ ಏನಂದ್ರೆ ಅವ್ರು ಹೋಗಿ 3 ದಿನ ಆಯಿತು. ಇಲ್ಲಿ ಬಸಮ್ಮ ತಾಯಿ ಹೊರಗೆ ಕುಂತಾಳ. ನೋಡು ಪರೀಕ್ಷೆ, ಗುರುವಿನ ಪರೀಕ್ಷೆ. ಗುರು ಮತ್ತು ಗಂಡ ಪರೀಕ್ಷೆ ಮಾಡ್ತಾನ. ವಿಶ್ವಾರಾಧ್ಯ ಒಳಗೆ ಕುಂತಾರ. ತಾಯಿ ಮುಂಬಾದೇವಿ ಹತ್ರ, ಅದು ಸಮುದ್ರದೊಳಗೆ ಎಲ್ಲರೂ ತಿಳ್ಕೊಂಡಾರ ಹೋಗ್ಯಾರ ಇವರು ಅಂದ್ರೆ ಸಮುದ್ರದೊಳಗೆ ಹೋಗಿಬಿಟ್ಟಾರ ಅಂತ ಅಲ್ಲಿ ಸುತ್ತಮುತ್ತಿದ್ದವ್ರು ತಿಳ್ಕೊಂಡಿದ್ರಂತ. ಆದರೆ ಒಂದು ನಂಬಿಕೆ ಇತ್ತು, ಸಾಕ್ಷಾತ್ ಗಂಡ ಸಾಕ್ಷಾತ್ ಗುರು ಬರ್ತಾನನ್ನುವಂತಹ ನಂಬಿಕೆ ಕುಂತಾಳ. 3 ದಿನ ಆಯಿತು ಉಪವಾಸ ಕುಂತಿಳಂತ. ಮತ್ತೊಬ್ಬರು ನಮ್ಮ ಏನಂತಂದ್ರೆ ಕೆಲವರು ಬೇರೆ ಅವ್ರಾದ್ರೆ ಏನಂತಂದ್ರೆ ಹೋಗ್ಯಾದ ಹೋಲಿ ಬಿಡು ನಡಿಯ ಕಡೆ ಅಂತ ಬಂದ್ಬಿಡವ್ರು. ತಾಯಿ ಕುಂತಾಳಂತ ಕೂತಳಂತ, ಜಪ ಅವ್ರದೇ ಜಪ. 3 ದಿನ ಆದ ಬಳಿಕ ಹೊರಗೆ ಬಂದ್ರಂತ ವಿಶ್ವಾರಾಧ್ಯರು. ಅವಾಗ ಮೆಚ್ಕೊಂತಾರೆ ವಿಶ್ವಾರಾಧ್ಯರು. ಏನಂದ್ರೆ ಆ ತಾಯಿದೊಂದು ನಿಷ್ಠೆ ಇತ್ತು, ಪತಿವ್ರತ ನಿಷ್ಠೆ ಅಂದ್ರೆ ಹೆಂಗಿರ್ತದ ಅಂತ. ನಿಷ್ಠೆ ಏನಿತ್ತು ಗೊತ್ತದನು, ದಿನಾಲು ಗಂಡನ ಪಾದೋದಕ ಇಲ್ಲಾರ್ದೆ ಏನೋ ಪ್ರಸಾದ ಕೂಡ ಮಾಡ್ತಿರ್ಲಿಲ್ಲ ಅಂತಾಕಿ. ಅಂತಹ ನಿಷ್ಠೆ ಪ್ರತಿಯೊಬ್ಬರಿಗೆ ಇರಬೇಕು. ಆಗೇನಂತಂದ್ರೆ ಅದೇ ನಿಷ್ಠೆಯ ಸಲುವಾಗಿ ವಿಶ್ವಾರಾಧ್ಯರು ಬಂದರು ಅಂತ ಹೇಳ್ತದ ಅವ್ರ ಪುರಾಣ. ಹಾಗೇನಂತಂದ್ರೆ ನಾವು ಏನಾಗಬೇಕು, ಯಾರ ಆದರ್ಶಗಳು ಪಾಲನೆ ಮಾಡಬೇಕು ಅಂದ್ರೆ ಶರಣರು, ಸಂತರು, ಮಹಾಂತರು ಅವರ ಆದರ್ಶಗಳನ್ನು ಪಾಲನೆ ಮಾಡಬೇಕು. ಅವರ ಘಟನೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಅಂದಾಗನೇ ಶರಣರು, ಸಂತರು ನಾವು ಆಗಕ್ಕೆ ಸಾಧ್ಯ. ನಾವು ಅನ್ಕೋತೀವಿ ನಾವೇನು ಶರಣರಾಗ್ತೀವಿ, ನಾವೇನು ಸಂತರಾಗ್ತೀವಿ ಅನ್ಕೋಬೋದು. ಕೊಟ್ಟೂರು ಬಸವೇಶ್ವರ ಕಾಲಕ್ಕೆ ಒಬ್ಬ ವೇಶ್ಯೆ ಕೂಡ ಶರಣರಾದಳಂತ. ವೇಶ್ಯ ಕೂಡ ಆದಳಂತ. ಕೆರೆಯೊಳಗೆ ಮುಳುಗಿದ್ರು ಅವ್ರು. ಕೆರೆಯಿಂದ ಹೊರಗೆ ಬಂದಿದ್ರು. ಆ ಬರುವ ಸಮಯಕ್ಕೆ ಹೂಮಾಲೆ ತೊಗೊಂಬಂದ್ರು ಎಲ್ಲರೂ. ಅದರ ಜೊತೆಗಿನ ಆ ವೇಶ್ಯ ಕೂಡ ಹೂಮಾಲೆ ಹಿಡ್ಕೊಂಡು ನಿಂತಿಳಂತ. ಅವಾಗ ಎಲ್ಲರ ಹೂಮಾಲೆಯನ್ನು ಬಿಟ್ಟು ಆ ವೇಶ್ಯ ಹೂಮಾಲೆಯನ್ನು ತೊಗೊಂಡು ಹಾಕ್ಕೊಂಡದ್ರಂತ ಕೊಳಗ. ಅವಾಗ ಏನಂದ್ರೆ ಒಂದು ಮಾತು ಹೇಳ್ತಾರೆ, ಏನಂತ, ತಾಯಿ ನಿನ್ನ ಹೂಮಾಲೆಯನ್ನು ಹಾಕ್ಕೊಂಡು ನಾನು ಇವತ್ತಿನಿಂದ ಈ ಕೆಲಸವನ್ನು ಬಿಟ್ಟು ಬಿಡು ಅಂಥೇಳಿ. ನೀ ಶರಣೆ ಆಗ್ತಿ, ದೊಡ್ಡ ಶರಣೆ ಅಂತಂದು. ಹಂಗೇನಂತಂದ್ರೆ ಯಾರೇ ಏನೇ ಇದ್ದರೂ ಕೂಡ ಅದನ್ನೆಲ್ಲ ಬದಿಗೆ ಬಿಟ್ಟು ಶರಣರು, ಸಂತರು ಅವರ ಆದರ್ಶಗಳನ್ನು ನಾವು ಪರಿಪಾಲನೆ ಮಾಡಿದ್ದೇ ಆದ್ರೆ ಅವ್ರಂಗೆ ಆಗ್ಬೋದು. ಪ್ರತಿಯೊಬ್ಬರು ಕೂಡ ಆಗ್ಬೋದು. ಆ ರೀತಿ ಏನಂದ್ರೆ ಎಲ್ಲರೂ ಆ ದಾರಿಯಲ್ಲಿ ನಡ್ರಿ ಅನ್ನುವಂಥದ್ದನ್ನು ಹೇಳಿ ನನ್ನ ಮಾತಿಗೆ ವಿರಾಮ ನೀಡ್ತೀನಿ. ಎಲ್ಲರೂ ಶರಣ ಶರಣರ